ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಮೊದಲನ್ನ ನೋಡ್ತಾ ಇದ್ದಾರೆ, ನಮಸ್ಕಾರ. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಚೈತ್ರಕ್ಕ ಅವರ ಸಲೂನಿಂದ. ಹೊಸ ಸಲೂನ್ ನೇಮ್ ಬಂದು ಅಲ್ಲೇ ಇದೆ ನೋಡಿ, 1512 ಸಲೂನ್. ಸೊ ಅದ್ರ ಮೀನಿಂಗ್ ಏನಂತಂದ್ರೆ 15 ಅಂದ್ರೆ ಅಕ್ಕನ ಬರ್ತ್ ಡೇಟು, 12 ಅಂತಂದ್ರೆ ಅಪ್ಪು ಮಾತು ಅವರ ಮಗ ಅಪ್ಪುದು ಹುಟ್ಟಿದ ಡೇಟು. ಆ್ಯಂಡ್ ಇದಿರೋದು ಭರತ್ ನಗರಲ್ಲಿ, ಈಸ್ಟ್ ವೆಸ್ಟ್ ಕಾಲೇಜ್ ರೋಡಲ್ಲಿ. ವೆರಿ ಹ್ಯಾಪಿ. ಅಕ್ಕಂದು ಇದು ಸೆಕೆಂಡ್ ಬ್ರಾಂಚ್ ಆ್ಯಕ್ಚುಲಿ. ಫಸ್ಟ್ ಬ್ರಾಂಚು ಬಸವೇಶ್ವರ ನಗರದಲ್ಲಿತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ಇವಾಗ ನೆಕ್ಸ್ಟ್ ಇಂದ ಇಲ್ಲಿಗೆ ನಮ್ಮ ಮನೆಗೆ ಹತ್ರ ತುಂಬ ಇದು. ಆ್ಯಂಡ್ ಆಲ್ಸೋ ತುಂಬ ಲಕ್ಸುರಿಯಾಗಿ ಮಾಡಿದ್ದಾರೆ. ಅಕ್ಕನಿಗೆ ಒಳ್ಳೇದಾಗಲಿ. ಸೊ ಈಗೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಸೊ ಪೂಜೆಗೆ ನವ ದಂಪತಿ ಆದವರು ಕೂತಿದ್ದಾರೆ ಈ ಸಲ. ಸೊ ಅಕ್ಕ ಕೂರಂಗಿರ್ಲಿಲ್ಲ, ಹಾಗಾಗಿ ನೀವು ಕುತ್ಕೊಳ್ಳಿ ಮಧು ಮತ್ತೆ ನಿಖಿಲ್ ಅಂತ ಹೇಳಿ ಅಕ್ಕನೇ ಕೂರಿಸಿ ಹಿಡ್ದು ಕೇಳ್ತೀರಾ, ನೀವೆಲ್ಲ ಕೇಳ್ತೀರಾ ಏನು ಅವರ ಸಲೂನ್ ನಿಮ್ದ ಸಲೂನ್ ನೀವ್ ಯಾಕೆ ಪೂಜೆ ಕೂತಿದ್ದೀರಾ ಅಂತ ಕೇಳಿರ್ತೀರಾ. ಹಂಗಾಗಿ ನಾವೇ ಹೇಳ್ಬಿಡೋಣ ಫಸ್ಟೇನೆ. ತುಂಬಾ ಕನ್ಫ್ಯೂಷನ್ಸ್ ಬೇಡ ನಿಮ್ಮ ಮಧ್ಯೆ ಅಂದ್ಬಿಟ್ಟು ನಾವೇ ಫಸ್ಟೇ ಹೇಳ್ಬಿಡ್ತಾ ಇದೀವಿ. ನಾವು ಮಾಡ್ಬೇಕು ಅಂತ ಇತ್ತೇನೋ, ದೇವ್ರಿಗೆ ನಾವೇ ಮಾಡ್ಬೇಕು ಅಂತ ಇತ್ತೇನೋ, ನಮ್ಮ ಕೈಲಿ ಆಯ್ತು ಅಷ್ಟೇ. ಹಂಗೆ ಅಪ್ಪುಮ್ಮನ ಕೂತಿದ್ದ ಜೊತೆಗೆ ಮತ್ತೆ ಇನ್ನೂ ಕೆಲವೊಬ್ರು ಕೂತಿದ್ರು ಎಲ್ಲರೂ. ಸೊ ಒಟ್ಟಿಗೆ ಎಲ್ಲ ಸೇರಿ ಮಾಡಿದೀವಿ ಪೂಜೆ. ಒಂಥರ ಚೆನ್ನಾಗಿತ್ತು. ಏನೋ ಒಂದು ಒಳ್ಳೇದಾಗ್ಬೇಕಷ್ಟೇ. ಅವರು ಇವರು ಅಂತಲ್ಲ, ಒಂದು ಒಳ್ಳೇದಾಗಬೇಕು ಒಬ್ಬರಿಗೆ. ನಮ್ಮ ಕಡೆಯಿಂದ ಒಂದು ಒಳ್ಳೇದು ಬಯಸ್ಬೇಕಷ್ಟೇ. ಸೊ ಈಗ ಸ್ಟಾರ್ಟ್ ಆಗ್ತಾ ಇದೆ ಹೊರಗಡೆ ಎಲ್ಲ. ನಮ್ಮ ಫ್ರೆಂಡ್ಸ್ ಯಾರು ಬರ್ತಾರೆ ನೋಡೋಣ. ನಮ್ಮ ಹುಡುಗಿಗೆ ಸ್ವಲ್ಪ ನಾಚಿಕೆ ಹೇಳ್ತಾ ಇದ್ದು ನನಗೆ, ನಾನು ಹೆಂಗ್ ತೋರಿಸ್ಲಿ, ಎಲ್ರನ್ನೂ ಹೆಂಗ್ ಮಾತಾಡಿಸ್ಲಿ ಅಂತ. ಅದಕ್ಕೆ ನೆಕ್ಸ್ಟ್ ನಾನು ನಮ್ಮ ಸರೌಂಡಿಂಗ್ ಅಲ್ಲೇ ವಿಡಿಯೋ ಮಾಡಿ ಈಚೆ ಬಂದು ನೆಕ್ಸ್ಟ್ ಪೂಜೆದು ಬರುತ್ತೆ ಕ್ಲಿಪ್ಪಿಂಗ್ಸ್, ನೋಡ್ಕೊಂಡು ಬನ್ನಿ. ಇವಾಗ ಬನ್ನಿ ಹೋಗುವ. ಹಾಗೆ ಗೈಸ್, ನನ್ನ ಸ್ಯಾರಿ ಹೇಗಿದೆ? ಇದು ವಸ್ತ್ರ ಸ್ಯಾರಿ ಕೋಡ್ ನಂಬರ್ ಗೊತ್ತಿಲ್ಲ. ಈಗ ಕೋಡ್ ನಂಬರ್ ಸಿಂಪಲ್ ಆಗಿದೆ. ನನ್ನ ಡ್ರೆಸ್ ಹೇಗಿದೆ ಗೈಸ್? ಈ ಡ್ರೆಸ್ ಯಾವ್ದು ಅಂತ ಕಮೆಂಟ್ ಮಾಡಿ, ಹೇಳ್ಬೇಡ. ಓಕೆ, ಕಾಮೆಂಟ್ ಮಾಡಿ, ಗೊತ್ತಿದ್ರೆ ಹೇಳಿ. ದಗ್ಲೆ ಪ್ಯಾಂಟ್ ನಮ್ಮ ಅಣ್ಣಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾವುದು ನೋಡು ಇದಾ? ಈ ಡ್ರೆಸ್ ಇದರಲ್ಲಿ ಯಾವ್ದಪ್ಪ ಮಧು ಇವೆಂಟ್ಸ್ ಗಳಲ್ಲಿ ಯಾವ್ದೋ ಒಂದು ಮಾಡ್ಕೊಂಡಿದ್ದಾರೆ. ಮುತ್ತಣ್ಣನ್ ಕೇಳೋಣ. ಗೊತ್ತು, ಮುತ್ತು ನಿನ್ನ ಗೊತ್ತಿಲ್ವಾ? ಇದು ಅವ್ರ ಕೈಲಿ ಮಾಡ್ಸಿತ್ತಾನೆ ಅದು. ಅಲ್ಲ, ಅವ್ರನ್ನ ಕೇಳೋದ್ರಲ್ಲಿ ನಾವು ತಪ್ಪು. ನಿಮ್ಗೆ ಗೊತ್ತಿಲ್ಲ, ನಮ್ಮನೆಯವಕ್ಕೇನೆ. ನೀನು ಹೋಗಿದ್ಯಾ ಇದಕ್ಕೆ? ಇವ್ರ ಹತ್ರ ಹೊಸಿ ಬಟ್ಟೆಗಳಿದ್ದಾವೆ. ಡೈಲಿ ಒಂದೊಂದು ಹಾಕೊಂಡ್ರೆ 365 ದಿನ ಒಂದೊಂದು ಹಾಕೋಬಹುದು. ನಾನು ನೀನು ಹೋಗಿ ತಂದಿದ್ದವಲ್ಲ, ಇದು ರಿಶುಮ್ ಚೆನ್ನಾಗಿರುತ್ತಾ ಅಂತೆಲ್ಲ ಕೇಳ್ದೆ ನಿನ್ಗೆ. ನೀನ್ ಸೆಲೆಕ್ಟ್ ಗೈಸ್, ನೀವೇ ಕಮೆಂಟ್ ಮಾಡಿ ಗೈಸ್. ಇವರೆಲ್ಲ ಬೇಡ, ಇವ್ರಿಬ್ರಿಗೂ ಇವ್ರದ್ದು ಗೊತ್ತಿಲ್ಲ ಬಿಡಿ. ಈ ಬಣ್ಣನೇ ಹೋಗಿ 24/7 ಅವ್ರ ಮನೇಲಿ ಇದೀರಾ ನೀವು. ಅವ್ರ ಡ್ರೆಸ್ ಗೊತ್ತಾಯ್ತಲ್ಲ ಅಂತ ಬೆಕ್ಕು ಇಣಕಿ ಬಂದ್ ನೋಡ್ಬೇಕು. ಊಟ ಅಲ್ಲ ತಿಂಡಿ. ಅಣ್ಣ ನಿಂಗೆ ಇಂಟ್ ಕೊಡ್ಲಾ ಹೋಗ್ಲಿ? 3 ಜನಕ್ಕೆ ತಗೊಂಡ. ಏ ಬಾಯ್ ಗೈಸ್. ಗೌರಿ ಹಬ್ಬ ಕೊಡ್ತಿದ್ದು ಅದು ಅವಾಗ ಈ ಕಲರ ನೀನ್ ಪರ್ಪಲ್ ಸೆಲೆಕ್ಟ್ ಮಾಡಿದ್ದೆ, ಆಮೇಲೆ ನಾನು ಈ ಕಲರ್ ತಗೊಂಡೆ. ನೋಡಿ ಗೈಸ್, ಈಗ ರೀಸೆಂಟ್ ಗೌರಿ ಹಬ್ಬ ಆಯ್ತಲ್ಲ, ಬಾಗಿನ ಕೊಟ್ಟೆ ಸೀರೆ ಕೊಡ್ಸೋದಲ್ಲ, ಆ ಟೈಮಲ್ಲಿ ಮಧು ನಿಶುಂಗ್ ಕೊಡ್ಸಿರೋದು. ಈಗ Yes. ಸ್ಪಂದನಗೊಂದು ಈ ದಡ್ಬಡೆ ತಗೊಂಡು ಶತಮಾನಂ ಭವತಿದಾಯೋ ಪುರುಷತೇಂದ್ರಿಯೇ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ ಶತಸಂವತ್ಸರಂ ದೀರ್ಘಮಾಯೋಃ. ನಮೋ ರೋಚನೋ ರೋಚಮಾನ ಶೋಭನಾಶೋಮಾನ ಕೇಳಿಸ್ಕೊಳ್ಳಿ. ಶುಭಮಾನ ಕಲ್ಯಾಣಂ ಕಲ್ಯಾಣಃ. ಪ್ರಪ್ರಥಮವಾಗಿ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕಿಂತ ಮುಂಚಿತವಾಗಿ ದೀಪವನ್ನು ಆರಾಧನೆ ಮಾಡ್ತೀವಿ. ಅದೇ ರೀತಿಯಾಗಿ ಕೋಟಿ ದೇವರನ್ನ ಪೂಜಿಸುವ ಮುನ್ನ, 7 ದೇವರನ್ನ ಪೂಜಿಸುವ, 100 ದೇವರನ್ನ ಪೂಜಿಸುವ ಮುನ್ನ ನಿಮ್ಮ ಬಾಳ ಅಭಿವೃದ್ಧಿ ಸಲೇ, ಸದಾ ಸಮೃದ್ಧಿ ಸಲೇ. ವ್ಯಾಪಾರ ಕ್ಷೇತ್ರೇಷು, ವ್ಯವಹಾರ ಕ್ಷೇತ್ರೇಷು, ಉದ್ಯೋಗ ಕ್ಷೇತ್ರೇಷು ದಿನೇ ದಿನೇ ಅಭಿವೃದ್ಧಿರಸ್ತು ಮನೋವಾಂಛಿತಯ ಅಭಯ ಅಭ್ಯುದಯ ಆಯುಃ ಆರೋಗ್ಯ ಧನಕನ. ಪಾದ್ಯಂ ಸಮರ್ಪಯಾಮಿ. ಹಸ್ತಾರವಿಂದಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖಾಂ ಪೂಜೆ ಆಚಮನಂ ಸಮರ್ಪಯಾಮಿ. ರಕ್ತಗತದ ದಿವ್ಯ ಸಿಂಹಾಸನ. ಸ್ಮೈಲ್ ಮಾಡಿ ಮೇಡಮ್, ನಗಡಿ.
ಅವನೇನು ಆಟ ಆಡ್ತವನ ಗೋಡೆ ಹಾಕಿದ್ರೆ ಕಲೆ ಆಗುತ್ತಂತೆ. ಪೂಜೆ ಮಾಡಿ ಮಾಡಿದ್ರ ಅಯ್ಯಯ್ಯೋ ಅವನ್ನ ತೆಗಿರಿ ಅವನ್ನ ಮುತ್ತಣ್ಣನ ಜೊತೆ ಒಂದು ಫೋಟೋ ತಕ್ಕೊಟ್ಟಿದ್ದೀನಿ. ಅದಕ್ಕೆ ಈ ಸಾಂಗ್ ಹಾಕೋಣ ಅಂತ ಅನಿಸ್ತಿದೆ. ಸಜನಸಾದೋ ಪೂಜಯತೆ ಮಧ್ಯೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವರಾಯ ಪರವೃಷಾಯ ಪರಮಾತ್ಮನೇ ತರ ಕರ್ಮಂದ್ರೇಂದ್ರ ಸ್ತ್ರಾಣು ಸ್ತ್ರಾಣು ಸಂಹರ. ಇಬ್ರು ಸೆಕೆಂಡ್ ಕೊಡಿ. ಇವರು ಪವಿ ಅಂತ, ಇವರು ನಿಶಾ ಅಂತ. ಫಸ್ಟ್ ಟೈಮ್ ಸಿಗ್ತಾರೆ. ನನಗೆ ಪವಿ ಅವರು ಚಡಿ ದೋಸ್ತ್ ಅಂತ ಹೇಳಕ್ಕಾಗಲ್ಲ, ನನಗೂ ಸೆಕೆಂಡ್ ಟೈಮ್ ಸಿಗ್ತಾ ಇರೋದು. ನಾನು ಫಸ್ಟ್ ಟೈಮ್ ಇಷ್ಟೊಂದು ಮೇಕಪ್ ಮಾಡ್ಕೊಂಡೆ. ಅದಕ್ಕೆ ಝೂಮಲ್ಲಿ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಏನಿಲ್ಲ, ಚೆನ್ನಾಗೇ ಕಾಣಿಸ್ತಾ ಇದ್ದೀರಾ. ಎಲ್ಲರೂ ಸ್ಯಾರಿ ಉಟ್ಕೊಂಡು ಟ್ರೆಡಿಷ್ನಲ್ ಆಗಿ ಬಂದ್ಬಿಟ್ಟವ್ರೆ. ಎಲ್ರಿಗೂ ಇದು ಮಾಡಿ ಆರ್ಡರ್ ಮಾಡಿರೋದು. ನನಗೂ ಅಷ್ಟೇ ಇವತ್ತು ಬರಬೇಕು 8 ಗಂಟೆಗೆ ಬರಬೇಕು ಅಂದ್ರು ಪ್ಲಾನ್ ಚೇಂಜ್ ಆಗಿ 11 ಗಂಟೆಗೆ ಒಟ್ನಲ್ಲಿ ಬಂದ್ರಲ್ಲ, ಥ್ಯಾಂಕ್ ಯು. ಮದನ್ ಗೌಡ ಯೂಟ್ಯೂಬ್ ಚಾನಲ್ ಹೇಳಿ. ಸೇ ಹಾಯ್. ಹಾಯ್ ಆಯ್ತು. ನಿಖಿಲ್ ನಿಶಾ ಅವ್ರದ್ದು ಮದುವೆ. ನಿಶಾ ನಿಖಿಲ್ ಬ್ಲಾಗ್ಸ್ ಎಲ್ಲ ಒಂದೇ. ಎಲ್ಲ ಒಂದೇ. ಅಷ್ಟೇ. ನಿದು ಹೌದು, ನಿದು. ನಮ್ಮ ಮದ್ವೆಗೆ ಬಂದಿದ್ರಿ, ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಮದ್ವೆಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗೈಸ್. ಮದ್ವೆಗೆ ಬಂದಿಲ್ಲ, ಮದ್ವೆಲಿ ತುಂಬಾ ಜನ ಇರ್ತಾರಲ್ಲ, ಅದಕ್ಕೆ ಮನೆಗೆ ಬರ್ತೀನಿ. ಮದ್ವೆಲಿ ಕರೆದಿದ್ದೀನಿ, ಮದ್ವೆಗೆ ಬಂದಿಲ್ಲ ಗೈಸ್. ಅದೇ ಮನೆಗೆ ಬರ್ತೀನಿ. ಮನೇಲಿ ಪ್ರಾಮಿಸ್. ಯಾಕಂದ್ರೆ ನಂಗೆ ಮೈಸೂರಲ್ಲಿ ಯಾರು ಜಾಸ್ತಿ ಗೊತ್ತಿಲ್ಲ. ನಿಮ್ದು ಹಾಸನಲ್ಲ? ಬನ್ನಿ ಮೈಸೂರು ದಸರಾ ನೋಡಿ. ನಾನು ಒಂದ್ಸಲ ನೋಡೂ ಇಲ್ಲ ಮೈಸೂರು ದಸರಾ. ಬನ್ನಿ, ಚೆನ್ನಾಗಿರುತ್ತೆ. ಇವಾಗ ಲೈಟಿಂಗ್ಸ್ ನಮ್ಮ ಮನೆಗೂ ಬನ್ನಿ. ಕಟ್ತಾರೆ, ಈ ಕಡೆ ಉದ್ರುಕೋತದೆ, ಈ ಕಡೆ ಕಟ್ತಾರೆ, ಆ ಕಡೆ ಉದ್ರುಕೋತದೆ. ಇದು ಕದ್ರಿಲ್ಲಪ್ಪ, ನೀವೇ ಕಟ್ ಮಾಡ್ತೀರಾ? ಚೇತನ ಕಟ್ ಮಾಡಿರಪ್ಪ, ಬರ್ತೀನಿ ನಾನು. ಅಲ್ಲ, ನಾವು ಇಷ್ಟೊತ್ತು ಒಳಗೆ ಇದ್ವಿ, ಇವಾಗ ಕಟ್ ಮಾಡಿದ್ರು. ಟೋಲ್ ಪಾಸ್ ಆಗ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು. ಅಪ್ಪಮ್ಮ ಬಾ ಬೇಗ ಸೀಸರ್ ಕಟ್ ಮಾಡು ಬೇಗ. ನಿಮ್ದೇ ಕಟ್. ವಾ, ನಮ್ಮ ಜಾನ್ಸಿ ಅವರಿದ್ದಾರೆ. ಹಾಯ್ ಮೇಡಮ್. ಏನಾರ ಎಲ್ಲಿದ್ದೀರಾ? ಬೆಂಗಳೂರಲ್ಲಿ ಇದ್ದೀರಾ? ಊರಿಗೆ ಹೋಗಿದ್ದೀರಾ ನಿಮ್ಮ ಯಜಮಾನ್ರ ಮನೆಗೆ? ಈಗ ಯಾರೋ ಬರ್ತಾ ಇದಾರೆ, ಅದಕ್ಕೋಸ್ಕರ ಬಿಸಿ 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 ಬಿಸಿ. ಹೇಗಿದೆ ಹೇಗಿದೆ ಜೀವನ? 10 ಜೀವನ ಸಾಕಾಗಿದೆ. ಅಯ್ಯೋ, ಮಧು ಜೀವನ? ಮಧು ಜೀವನ ಚೆನ್ನಾಗಿದ್ಯಾ? ಕಷ್ಟ ಆಗ್ತಿದೆ. ಇಷ್ಟಪಟ್ಟು ಮಾಡ್ತಾ ಇದ್ದೀರಾ? ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನನ್ನ ನೋಡಿ ಬಿಡಿ, ನಿಮ್ಮನ್ನ ಇವತ್ತು ನಾನು ನಮ್ಮ ಅಣ್ಣ ಟ್ವಿನ್ನಿಂಗ್. ನಮ್ಮ ಅಣ್ಣ ಬೆಂಗಳೂರಿಗೆ ಬಂದರು ನೋಡಿ, ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಬ್ಯುಸಿ ಇದ್ದಾರೆ. ಏನಂತೀರಾ ಮದಣ್ಣ? ರೀಸೆಂಟಾಗಿ ಯಾವ ಬ್ಲಾಗರ್ ನೋಡಿದ್ರು ಲ್ಯಾಪ್ಟಾಪ್ ಇದ್ದೇ ಇರುತ್ತೆ. ಆ ಥರ ಕೆಲಸ ಕೊಟ್ಟಿದ್ದೀರ ನಮ್ಮ ಬಾಬುಗೆ ನೀವೆಲ್ಲ ಸೇರಿಕೊಂಡು. ನಾವೇನಿಲ್ಲ, ಅವರೇ ಮಾಡ್ತಾ ಇರ್ತಾರೆ ಕೆಲಸ ಅಂದರೆ ಇಷ್ಟ ಅವರಿಗೆ. ಮಾಡಲಿ. ಸೊ ಅದೆಲ್ಲ. ಓ, ಯಾರ ಜೊತೆನೂ ಫೋಟೋ ಹೊಡ್ಸ್ಕೊತವಳೆ. ನನಗಂತೂ ಸಾಕಾಯಿತು ತಿರ್ಗಾಡಿ. ಸೊ ಹಾಗಾಗಿ ಇವಾಗ ಬಂದು ಕೂತಿದ್ದೀನಿ ನಾನು ಅಷ್ಟೇ ಗೈಸ್. ಇವಾಗಿನ ಅಪ್ಡೇಟ್ ಆಮೇಲೆ ಸಿಗ್ತೇನೆ. ಎಲ್ಲದರಲ್ಲೂ ಶಾಪ್ ನೋವು ಅಂತ ಹಾಕಿ ಅಭ್ಯಾಸಕ್ಕೆ ಯೂಟ್ಯೂಬ್ ಬ್ಲಾಗಿಗೂ ಶಾಪ್ ನೋವು ಅಂತ ಹಾಕೋನೆ. ಓ ಹಾಯ್, ಜೋಡಿನ ಕರ್ಕೊಬಂದ್ಬಿಟ್ಟವ್ರೆ. ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಕ್ಯಾಮ್ರಾದಲ್ಲಿ ಹೇಳ್ಬಿಡಿ ಯಾವಾಗ ಬರ್ತೀರಾ ಅಂತ. ಮೈಕೆಲ್ಲ ಇಲ್ಲ ನಮ್ದು. ನಾನು ಸುಮಾರು ಸಲ ಅವ್ರ ಮನೆಗೆ ಹೋಗಿದ್ದೀನಿ ಗೈಸ್. ನಮ್ಮ ಮನೆಗೆ ಒಂದಿನ ಬಂದಿಲ್ಲ ಅವಳು. ಮಧು ಕರ್ದ ಮಧು ನೀನು ಮದ್ವೆಗೂ ಬಂದಿಲ್ಲ, ಬೀಗ್ರೂಟಕ್ಕೂ ಬಂದಿಲ್ಲ. ಬಾಯಿಗೆ
ಮದ್ವೆಗೆ ಯಾಕೆ ಬಂದಿಲ್ಲ ನಾವು ಮದ್ವೆ ಆಯ್ತು ಬೀಗ್ರುಟ ಬೀಗ್ರೂಟಕ್ಕೆ ಹುಷಾರಿರ್ಲಿಲ್ಲ ಮದುವೆಗೆ ಮದ್ವೆಗೆ ನಾನು ನಿನ್ ಕಾರ್ಡ್ ಕೊಟ್ಟಿದ್ದೀನಿ ಏನಾಯ್ತು ಫಸ್ಟ್ ಇನ್ಫ್ಲೂಯೆನ್ಸರ್ ಫಸ್ಟ್ ಕಾರ್ಡ್ ಇವಳಿಗೆ ಕೊಟ್ಟಿರೋದು ಮನೆಗೆ ಹೋಗಿ ನಾನು ಮುಂಬೈಗೆ ಹೋಗ್ತಿದ್ದೆ ನಾನು ಅಂದೆ ಕಾರ್ಡ್ ಕೊಟ್ಟಿದ್ದೀನಿ ನಿಮ್ಗೆ ಯಾಕೆ ಈ ದಿನ ಇಟ್ಕೊಂಡಿದ್ಯಾ ಮುಂಬೈಲಿ ಇರ್ತೀನಿ ಅಂತ ಹೇಳಿದ್ನ ಆಯ್ತು ಅದೆಲ್ಲ ಹೇಳಿಲ್ಲ ಆಯ್ತು ಇವಾಗ ಯಾವಾಗ ಬರ್ತೀರಾ ಹೇಳಿ ಪ್ಯಾಚಪ್ ಮಾಡಕ್ಕೆ ಅವಳಿಗೆ ಒಂದಿನ ಬಂದು ಇಟ್ಬಿಟ್ಟು ಸರಿ ದಸರಾ ದಸರಾ ಟೈಮಲ್ಲಿ ಭಾಳ ಚೆನ್ನಾಗಿರುತ್ತೆ. ಆಯ್ತು ಮುಗಿಯೋ ಅಷ್ಟರಲ್ಲಿ 2ನೇ ತಾರೀಕು ಮುಗೀತದೆ. ಸರಿ 3ನೇ ತಾರೀಕು ಬರ್ತೀನಿ. ಐ ಕಮ್ ಇನ್ ಅಕ್ಟೋಬರ್. ತಿರುಗ್ತಾಳೆ ನಮ್ಮ ಮನೆಗೆ ಮಾತ್ರ ಬರಲ್ಲ. ಸರಿ ಅಕ್ಟೋಬರಿಗೆ ಬಂದ್ರೆ ಏನು ಆಯ್ತು ಬಾ. ಬಂದ್ರೆ ಏನು ಹೇಳು. ಬಂದ್ರೆ ನೀನು ಏನೇನು ಹೇಳ್ತೀಯ ಅದು. ಆಯ್ತು ಬಂದ್ರೆ ನಾನು ಏನು ಹೇಳ್ತೀನೋ ಅದನ್ನ ಅವಳು ಒಂದು ಫುಲ್ ಡೇ ಆಯ್ತು ಬನ್ನಿ ಆಯ್ತು ಓಕೆ ಸೇಂಗ್ ಎಷ್ಟು ಆಶಿ ಅಂತ. ಬಾಯ್ ಬಾಯ್. ಏನು ಅನ್ನಿಸ್ತಾ ಇದೆ 1512 ಓಪನ್ ಆಗಿದೆ ಇವತ್ತು. ಅದು ನೀವು ಹೇಳ್ಬೇಕು. ನಮಗ್ ಖುಷಿಯಾಗಿದೆ. ನನಗೆ ಬಹಳ ಖುಷಿ ಆಗಿದೆ. ಆಬ್ವಿಯಸ್ಲಿ ಏನೇ ಸ್ಟಾರ್ಟ್ ಮಾಡ್ಬೇಕಂದ್ರೆ ಖುಷಿ ಇರುತ್ತಲ್ಲ, ಖುಷಿ ಇರೋದ್ರಿಂದ ಸ್ಟಾರ್ಟ್ ಮಾಡ್ಬೇಕು. ಗೈಸ್ ನಮ್ ಚೈತ್ರಕ್ಕ ಮಾತಾಡ್ತವ್ರೆ. ಖುಷಿ ಆಗ್ತಿದೆ ಬಿಕಾಸ್ ನಿಮ್ಮ ಸಪೋರ್ಟಿವ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನನಗೆ ಬಹಳ ಖುಷಿ ಇದೆ ಎಲ್ಲರೂ ಬೇಗ ಬಂದಿದ್ದು. ಕುಳ್ಳಿನ ಬಿಟ್ಟು ಕುಳ್ಳಿ ಅಂದ್ರೆ ಇವಳೆ ಇವಳು ಬಿಟ್ಟು ನಾನು 2 ದಿನ ಮುಂಚೆ ಬಂದಿದ್ದೀನಿ ಅಕ್ಕ. ಅಕ್ಕ ಇವತ್ತೇನು ವ್ಲಾಗಲ್ಲಿ ಬರ್ತಾ ಇದ್ದೀರಾ? ಇಲ್ಲ ಲಾಗಲ್ಲಿ ಬರ್ತಿದ್ದೀರಾ? ನಾವು ಊಟ ಮಾಡ್ತಾ ಇದ್ದೀವಿ. ಸಬ್ಜೆಕ್ಟ್ ಬರಲ್ಲ ಅಷ್ಟೇ, ಸುಮ್ಮನೆ ಬರಬಾರ್ದು ಅಂತ. ನೀವು ಊಟ ಮಾಡ್ತಾ ಇದ್ದೀನಿ, ಹೋಗ್ತಾ ಇದೀನಿ, ಬರ್ತಿದ್ದೀನಿ ಅಂತ. ಇವತ್ತು ತುಂಬಾ ಸ್ಪೆಷಲ್ ಡೇ ಅಲ್ಲ, ಹಾಗಾಗಿ ಬಟ್ ಏನೋ ಒಂದು ರೀಸನ್ ಇರಬೇಕು, ಏನಾದ್ರೂ ಮಾತಾಡಬೇಕು, ಬರಬೇಕು. ಮಾತಾಡಿ ರೀಸನ್ ಮಾತಾಡಿ ಮಾತಾಡಿ. ಫಸ್ಟ್ ನಮ್ಮ ಅಕ್ಕ ರೆಡಿ ಆಗಿರತ್ತೆ ತೋರಿಸಿ ಸಕ್ಕದಾಗೆ. ಇಲ್ಲಿ ಎಂತ ಡಿಸ್ಕಷನ್ ಆಯ್ತೈತೆ ಅಂದ್ರೆ ಗೈಸ್ ಅಂತಿಂತದಲ್ಲ, ಇವಳು ಇವಾಗ್ಲೇ ಎಲ್ಲ ಅಂಥದನ್ನ ಅಕ್ಕ ಹೇಳ್ಕೊಡ್ತಾ ಇದ್ದಾರೆ. ನಾನು ಹೇಳೋದೇನಂದ್ರೆ ಎವ್ರಿ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್. ಈಗ ನನ್ನ ಪ್ರೆಗ್ನೆನ್ಸಿ ಟಾಪಿಕ್ ಅಂತಾನೆ ಹೇಳಿದ್ರೆ ಇವಳು ಇವಾಗ್ಲೇ ಎಲ್ಲ ತಿಳ್ಕೊತವಳೆ ನೆಕ್ಸ್ಟ್ ಏನು ಅಂತ ಎಲ್ರು ನಾನೇ ಹೇಳ್ತಿದ್ದೆ. ಕೇಳ್ತೀನಿ ಅಂದ್ರೆ ಒಬ್ಬೊಬ್ರ ಹತ್ರ ತುಂಬಾ ಹೇಗಿರುತ್ತೆ ಎಲ್ಲರ ಹತ್ರನೂ ಅಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಏನು ಅಂತ ಕೇಳ್ಕೊತಾ ಇರ್ತೀನಿ. ಈಗ ಮೌಲ್ಯಕ್ಕೆ ಹೇಳ್ತಾ ಇದ್ದಾರೆ. ಪಾಪ ಧೈರ್ಯ ಮಾಡಿ ಇನ್ನೊಂದು ಬೇರೆ ಮಾಡ್ಕೊಂಡ್ರೆ ಒಂದೇ ಸಲ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ನಾನು ಅದಕ್ಕೆ ಅವಳದು ಇದ್ದಿದ್ದೆ ಮುಟ್ಬಿಡಿ ಅಕ್ಕ. ಅಕ್ಕ ನಿಮ್ಗೆ ಯಾವ್ದು ಇಷ್ಟ? ಒಂದು ಗಂಡಾಗಿದೆ ಅಷ್ಟೇ ಹೆಣ್ಣು ಮಗು ಆಗ್ಬೇಕಂತ ತುಂಬಾ ಆಸೆ ಪಟ್ಕೊಂಡಿದ್ದೆ. ಆದ್ರೆ ಆನ ಹುಟ್ದ, ಈಗ ಹೆಣ್ಮಗು ಆಗ್ಲಿ ಅಂತ. ಬಟ್ ಎನಿಥಿಂಗ್ ಇಸ್ ಫೈನ್, ಏನು ಮಾಡೋಕ್ಕಾಗಲ್ಲ, ದೇವ್ರೆ. ಬಟ್ ಹೆಣ್ಮಗು ಆಗ್ಲಿ ಅಂತ ನಂಗೆ ತುಂಬಾ ಇಷ್ಟ ಹೆಣ್ಮಕ್ಳು ಅಂದ್ರೆ. ಪರ್ಮಿಷನ್ ಕೊಡಿ ಯೂನಿವರ್ಸ್ಗೆ. ಹೌದೌದು, ಜಾಸ್ತಿ ಹೆಣ್ಮಕ್ಳಲ್ಲ. ಇಲ್ಲ ಯಾರು ಆದಿಗೂ ಅಲ್ಲ ನಿಮ್ಮ ಮಮ್ಮಿ ಯಾವ ವಿಡಿಯೋ ನೋಡಿದ್ಯಾ? ಚಿಕ್ಕ ಮಗು ಇದ್ದಾಗ ನೀವು ಸಿಕ್ಕಿದ್ರಲ್ಲ ಅಂತ. ಯಾವಾಗ? ನೀನ್ ಇವ್ರ ಮದ್ವೆಗೆ ಬಂದಿದೆ ಗೊತ್ತಾ? ನೆನ್ಪಿದ್ಯಾ? ಆಯ್ತು, ನಮ್ಗೆ ಒಂದು ಪಪ್ಪಿ ಕೊಡು. ನನ್ನ ಹೆಸ್ರೇನು ಹೇಳು ರುಕ್ತಾ. ನನ್ನ ಹೆಸ್ರೇನು? ಹಾ ನಿಶಾ ಅಂತವಳೆ. ನಾನು ಮಧು. ಅಲ್ಲಿ ಅವ್ರ ಹೆಸರು ಗೊತ್ತಲ್ಲ ನಿಮಗೆ? ನಮ್ಮ ಇಲ್ಲ ಕಣ, ನಾನು ಫ್ರೆಂಡ್ ಅಲ್ಲ. ಅಲ್ಲಿ ತಗೊಂಡು ನಾನು ಬರಲ್ಲ ಅಂತ ಹೋಯ್ತು. ಯುಕ್ತ ಹೋಗಮ್ಮ. ನಿನ್ನ ಹೆಸ್ರೇನು ಯುಕ್ತ? ಏನ್ ಫ್ಯಾನ್ಸು ಯುಕ್ತಂಗೆ. ಹಾಯ್ ಅಕ್ಕ, ಹೇಗಿದ್ದೀರಾ? ನಾವು ಇದ್ದೀವಿ. ಇವಾಗ ಇಲ್ಲ ರೆಕಾರ್ಡ್ ಮಾಡಿ. ಏನು ಹೇಳು? ಏನಿದು ನಿಂದು ಡ್ರಾಯಿಂಗ್ಸ್? ಹೇಳು, ಏನು ಹೇಳ್ತವಳೆ? ಏನ್ ಹೇಳು? ಆಫ್ ಮಾಡ್ದೆ ಹೇಳು. ಅವಳು ಎಲ್ಲಿ ಬರ್ತಾಳೆ ಅಂತ ಅವಳು ಹೇಳ್ತಾಳೆ ಅಂತ ಟಿವಿಲಿ. ಹೇಳ್ಬಿಡಮ್ಮ. ಹಾ ಹೇಳು ಹೇಳು. ಕಾಲ್ ಸುತ್ತಾಯ್ತು ಅಂತ ಹೇಳಿದ್ರಲ್ಲ ನಿಮ್ಮ ಅಣ್ಣಂಗ ನಿನ್ನ ಕಾಲ್ ಸುತ್ತಾಯ್ತು. ಕಾಲ್ ಸುತ್ತಾಯ್ತು ಅಂತ ಯಾವ್ದು ಹೇಳಿದೆ? ಎಷ್ಟೋ ವಯಸ್ಸು ನಿಂಗೆ ಯಾವ ಶೋ ಮಾಡ್ತಾರದು? ಜೀ ಕನ್ನಡ. ಅದೇ ಯಾವುದು? ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ.
ಮೌಲ್ಯ ಅಕ್ಕ ಅವ್ರ ಮನೇಲಿರೋ ಡಾಗು ಎಷ್ಟು ಕ್ಯೂಟ್ ಆಗಿದೆ. ಏನೋ ಈಶಾ 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 ಇಲ್ಲಿ ನೋಡಿಲಿ. ಏನಮ್ಮ. ಓಕೆ ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾಯಿತು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೆಕ್ಸ್ಟ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.